ಹೌದು. ಮನುಷ್ಯ ಜನ್ಮ ಹುಟ್ಟಿ ಬರ್ಬೇಕಂದ್ರ ಬಂಧುಗಳೇ ಆಹಾ ಲೆಟ್ ಬಂದಿದ್ದೀರಿ. ಇದರೊಳಗೆಲ್ಲ ತತ್ವಜ್ಞಾನಿಗಳ ಕೂಡಿರಿ. ಹೌದು. ಮೇಲಾಗಿ ನನ್ನ ವಿಶೇಷವಾದಂತ ಮಾತು ಹೇಳ್ಬೇಕಂದ್ರ ಏನ್ರಿಪ್ಪ ಮಾತ? ಬಂಜಾರ ಸಮಾಜದವರು ನಮ್ಮೆಲ್ಲ ಬಂಧುಗಳು ಇವತ್ತ ಇಂಥ ಹಮುದಾರ ಮಹಾರಾಜರ ಒಂದು ಜಾತ ಒಂದು ನಿರ್ಮಾಣ ಮಾಡ್ಯಾರ. ಪ್ರತಿ ವರ್ಷ ತತ್ವಜ್ಞಾನಿ ನಾನಾನಂತ ಪಲ್ಲವರಿಗೆ ವೇದಿಕೆ ಮ್ಯಾಗ ಕರೆಕ್ಟ್ ಅನುವು ಮಾಡಿ ಕೊಡ್ತಾರಂದ್ರ ಬಂಧುಗಳೇ, ನಿಮ್ಮಂತ ಪುಣ್ಯವಂತರು ಜಗತ್ತಿನಾಗ ಯಾರು ಇಲ್ಲ. ಹೌದು 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 ಹೌದು. ಯಾಕೆ ಈ ಮಾತು ಹೇಳುದಲ್ಲ? ಯಾಕ್ರಿಪ್ಪ? ಕರ್ಮದಿಂದಲೇ ಜನನಕ್ಕೆ ಕಾರಣ ಅಂತೇಳಿ ಮಹಾತ್ಮ ಹೇಳ್ಯಾರ. ಹೌದೌದ್ರಿ. ಮನುಷ್ಯ ಜನ್ಮ ಹುಟ್ಟಬೇಕಂದ್ರ ಮೂಲ ಕರ್ಮ ಕಾರಣದ. ಹೌದು ಹೌದು. ಕರ್ಮದಲ್ಲಿ ಪ್ರಕಾರಗಳದಾವ. ಆಹಾ ಯಾವ್ಯಾವ್ರಿಪ್ಪ ಕರ್ಮಗಳು? ಒಂದು ನಿತ್ಯ ಕರ್ಮ, ಹೌದು. ಎರಡನೇದು ನೈಮಿತ್ತಿಕ ಕರ್ಮ, ಹೌದು. ಮೂರನೇದು ಪ್ರಾಯಶ್ಚಿತ್ತ ಕರ್ಮ, ಆಹಾ ನಾಲ್ಕನೇದು ಪ್ರಾರಬ್ಧ ಕರ್ಮ, ಐದನೇದು ಆಗಾಮ್ಯ ಕರ್ಮ. ಹೌದು ಹೌದು ಹೌದು. ಕರ್ಮದಲ್ಲಿ 5 ಪ್ರಕಾರಗಳದಾವ. ಹೌದು. ನಿತ್ಯ ಕರ್ಮ ಏನಂತಾರ? ಎದಕ್ರಿ? ದಿನ ನಾವು ಏಳುವುದು, ಮಲಗುವುದು, ಹಚ್ಚಗೋದು, ಹಾಸಗೋದು, ಹಾಸಿಗೆ ತೆಗೆಯೋದು, ಮನಿ ಸಾರಿಸೋದು, ಹುಡುಗೋದು, ನೀರು ತರುವುದು, ಅಡಿಗೆ ಮಾಡೋದು, ಇದು ನಿತ್ಯ ಕರ್ಮ. ಹೌದು ಹೌದು. ನೈಮಿತ್ಯ ಕರ್ಮ ಅಂದ್ರೆ ಏನು? ಏನು? ನಮ್ಮ ಬಂಜಾರ ಸಮಾಜದವರು ಹೌದು. ಸೇವಾಲಾಲ ಮಹಾರಾಜ ಹೌಲಾಲ ಮಹಾರಾಜರ ಒಂದು ಗುಡಿಗೆ ದಿನಂಪ್ರತಿ ಬರುವುದಾಗಲ್ಲ. ಹೌದು. 5-6 ಸೋಮವಾರಕ್ಕೊಮ್ಮೆ ಮುತ್ಯಾನ ಗುಡಿಗೆ ಬಂದು ದರ್ಶನ ಮಾಡೋದು ಅಂತೇಳಿ ನೀವು ಯಾರು ಒಂದು ವಾರ ತರಾಶಿ ಬರ್ತೀರಿ ನೋಡು. ಆಹಾ 8 ದಿನದಿಂದ 7 ದಿನದ ಒಂದು ವಾರ ಯಾರು ಬಂದ ಕಾಲ ಬಿಡ್ತೀರಿ. ಇದು ನೈಮಿತ್ತಿಕ ಕರ್ಮ. ಹೌದು. ಪ್ರಾಯಶ್ಚಿತ್ತ ಕರ್ಮ ಅಂದ್ರೆ ಏನು? ಏನು? ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದು ತಿಳಿದರಾಗಲಿ ತಿಳಿದಾಗಲಿ ನಮ್ಮಿಂದ ತಪ್ಪಾಗುತ್ತದ. ಹೌದು. ಪರಮಾತ್ಮನೇ ಆಹಾ ಆ ತಪ್ಪನ್ನು ಪರಮಾತ್ಮನಿಂದ ಕ್ಷಮೆ ವಿನಯದಿಂದ ಬೇಡಬೇಕಂದ್ರ ನಾವ್ ಏನ್ ಮಾಡ್ತೀವಿ? ಸೋಮವಾರಕ್ಕೊಮ್ಮ, ಮಂಗಳವಾರಕ್ಕೊಮ್ಮ, ಹೆಣ್ಣ ದೇವರಿದ್ರ ಶುಕ್ರವಾರ ಮಂಗಳವಾರ, ಗಂಡ ದೇವರಿದ್ರ 5-6 ಸೋಮವಾರ ಉಪವಾಸ ಹಿಡಿತೀವಿ. ಹೌದು ಹೌದು. ಉಪವಾಸ ಇರ್ತೇವೆ. ಹೌದಲ್ಲ? ಹೌದು. ಇದಕ್ಕೆ ಏನಂತಾರ? ಪ್ರಾಯಶ್ಚಿತ್ತ ಕರ್ಮ ಅಂತ ಹೇಳಿ ಕರೀತಾರ. ಹೌದು ಹೌದು ಹೌದು. ಪ್ರಾರಬ್ಧ ಕರ್ಮ ಎದಕ್ಕಂತಾರ? ಎದಕ್ರಿಪ್ಪ? ಪ್ರಭು ರಾಮಚಂದ್ರ ಆಹಾ ದಶರಥ ಮಹಾರಾಜರು ರಾತ್ರಿ ಹೇಳಿದ್ರು, ನನ್ನ ಮಗ ದೊಡ್ಡವ ರಾಮ ಪ್ರಭು ರಾಮಚಂದ್ರ ಅಯೋಧ್ಯ ಪಟ್ಟಣದ ರಾಜ ಮಾಡ್ತಂತೇಳಿ ರಾತ್ರಿ ಹೇಳಿ ಮರಿಯಾರ. ಹೌದು. ಸೂರ್ಯ ಹೊಂಟ ಬಳಕ ಅದೇ ರಾಮನಿಗೆ 14 ವರ್ಷ ವನವಾಸ ಬಂದದ. ಇದು ಪ್ರಾರಬ್ಧ ಕರ್ಮ. ಹೌದು ಹೌದು. ಅಷ್ಟೇ ಅಲ್ಲ, ರಾಜ ಸತ್ಯ ಹರಿಚಂದ್ರ ಬೇಕಂತ ಶಿರವಂತಿಗೆ ದೌಡ್ತನ ಇತ್ತು. ಹೌದು. ರಾಜ ಮನತಾನ ಇತ್ತು. ಆಜ್ಞೆ ಪಾಲಿಸುವಂತ ಹೆಂಡತಿ ಇದ್ದಳು. ಹೌದು. ಮಾತ ಮೀರಲಾದಂತ ಪ್ರಜೆಗಳು ಸುಖಿದಿಂದ ಕಾಲಗಳಿತ್ತಿದ್ರು. ಹೌದು. ಅಂತ ಸುಖಿವಾಗಿ ಇರ್ತಿರ್ತಕ್ಕಂತ ರಾಜ ಸತ್ಯ ಹರಿಚಂದ್ರಗ ಕಾಶಿ ಪಟ್ಟಣದ ಹೆಂಡತಿಗೆ ಮಾರಾಟ, ಮಗನಿಗೆ ಮಾರಾಟ, ಸ್ವಂತ ತನ್ನ ಮಾರಾಟ. ಹೌದು ಹೌದು ಹೌದು. ಅಷ್ಟೇ ಅಲ್ಲ, ಒಂದು ಮಶಾನ ಭೂಮಿಯಲ್ಲಿ ಹೆಣ ಕಾಯುವ ಯಾಳೆ ಬತ್ತು, ಹೆಣದಗಾಗಿದ್ದಂತ ಅಕ್ಕಿ ಕುದಿಸೋಡು ತಿನ್ನುವಂತ ಕಾಲ ಬತ್ತು. ರಾಜ ಸತ್ಯ ಹರಿಚಂದ್ರ ರಾಜ ಇದ್ದವನಿಗೆ ಹೆಣದಗಾಗಿನ ಅಕ್ಕಿ ತಿನ್ನುವಂತ ಯಾಳೆ ಬತ್ತು. ಇದು ಪ್ರಾರಬ್ಧ ಕರ್ಮ. ಹೌದು ಹೌದು ಹೌದು. ಅದಕ್ಕೆ ಬಂಧುಗಳೇ, ಅಪುತ್ರ ಸಂಗತಿ ನಾಸ್ತಿ ಸ್ವರ್ಗ ಸೇವೆ ಚಿನಿ ವಚಂ ಸುಪುತ್ರ ಮುಖ ದೃಷ್ಟ ಅಂತ ಹೇಳ್ತಾರೆ. ಹೌದು ಹೌದು. ಈಗ ನಾನು ನಿಮಗೆ ಪ್ರಶ್ನೆ ಮಾಡ್ತೇನೆ. ಆಹಾ ಏನ್ರಿಪ್ಪ? ನಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳು. ಹೌದು. ಏನು? ನಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳು. ಹೌದು. ಕೆಟ್ಟ ಸುಮಾರು ಮಗ ಹುಟ್ಲಂತೇಳಿ ಹಮದಾರ ಶಿವದಾನ ಮುತ್ಯಾಗಿ ಒಬ್ಬರೇ ಹಿಂಗ ಹರಿಕೆ ಮಾಡಿದ್ರೆ ನಮ್ಮ ಕೈ ಎತ್ತೇಳ್ರಿ. ಬೇಡಿಲ್ಲ. ನಮ್ಮ ಹೊಟ್ಟೆಲಿ ಸುಮಾರು ಮಗ ಹುಟ್ಲಂತ ಬೇಡಿದ್ರೇನು? ಇಲ್ಲ, ಚಲೋ ಮಗ ಹುಟ್ಲಿಕ್ಕೆ ಬೇಕು. ಪ್ರತಿಯೊಬ್ಬರ ಹೊಟ್ಟೆಲಿ ಕೀರ್ತಿ ಉಳ್ಳಂತ ಮಗನೇ ಬೆಳೀರಿ. ಹೌದು. ಮಕ್ಕಳಲ್ಲಿ ಪ್ರಕಾರಗಳದಾವ. ಯಾವ್ಯಾವ್ರಿಪ್ಪ? ಶತ್ರು ಪುತ್ರ, ಆಹಾ ಉದಾಸೀನ ಪುತ್ರ, ಹೌದು. ಇನ್ನೊಂದೇನು ಸೇವಕ ಪುತ್ರ, ಹೌದು. ದತ್ತಕ ಪುತ್ರ. ಹೌದು. ಹಿಂಗ ಪ್ರಕಾರಗಳದಾವ. ಹೌದು. ಒಂದು ಮಾತು ಹೇಳೋದದ. ಏನ್ರಿಪ್ಪ? ಲಕ್ಷ್ಯ ಅತ್ರಿ ಪಟ್ಟಣದೊಳಗ ಆಹಾ ಇಬ್ರು ವಾರಗಿ ಗೆಳೆಯರಿದ್ರು. ಹೌದು. ನಮ್ಮ
ಬಂಜಾರ ಸಮಾಜದೊಳಗೆ ಹಾ ಹಾ ಪಟಕ ಮುತ್ತೇನಂತಂದ್ರು ತಮಗಳ 20 ವರ್ಷದವರಾಗಿರೋ ನಿಮ್ಮ ಕಾಡಿನ ಮೇಲೆ ನೀವು ನಿಂದಿರ್ಬೇಕಿಲ್ಲ. ಹೌದು ಊರಾಗ ಪಡಿಗೆ ತಿರುಗಾಡಕತ್ತೀರಿ, ತೋಡಿನ ಹೊಯ್ತಲ್ಲ ನಿಮ್ಗೆ ಕಲ್ಲು ಹೊಡಿತಾರ. ಹೌದು ಯಾತಕ್ಕೆ ಬರಲಾರ ನಿಮ್ಮ ಜನ್ಮವೋ ಹಾ ಹಾ ಏನಾದ್ರು ಉದ್ಯೋಗ ಮಾಡಿ ಅಂತೇಳಿ ಪಟಕ ಮುತ್ತೇನಂತ ತಿಳುವಳಿಕೆ ಹೇಳಿದ್ರು. ಹೌದು ಇಬ್ರು ಹುಡುಗರಿಗೆ ಆ ಮುತ್ತೇನ ಮಾತು ಮನುಷ್ಯಗೆ ಇರ್ಲಿ ಅದಕ್ಕೆ ಅವರು ಹಾಡಿನ ಮ್ಯಾಗ ನಂಬ್ತದ. ಹೌದು ಹಾಡು ಹಾಡ್ತಾರ. ಇದು ಒಂದು ದುಃಖದ ಕಟ್ಟಿ ಅಂತ ಕರೆ ನೀವು ಕೇಳಿಲ್ಲ. ಅದಕ್ಕೆ ಇದೊಂದು ವಿಷಯ ನೋಡ್ರಿ ಕೇಳಿ. ಇದು ಒಂದು 2 ನಿಮಿಷ ಅಣ್ಣ ಸಮಾಧಾನ ರೀ. ಇದು ಹೇಳೋದ ಕೇಳಿ ಬಂದ್ರೆ ಇಬ್ರು ಹುಡುಗರು ಯಾರು ಮಾಡಿದ್ರಿ ಬೆಂಗಳೂರಂತ ಸಿಟಿ ಒಳಗೆ ಹೋಗಿ ಬಸ್ ಸ್ಟ್ಯಾಂಡ್ ಮಗಲಾಗ ಒಂದು ಸುಮ್ಮನೆ ಚಾದ ಕ್ಯಾಂಟೀನ್ ಇಟ್ಟು ಚಾದ ಕ್ಯಾಂಟೀನ್ ಇಟ್ಟು ಒಂದು ಟಪ್ರಿ ಹಾಕಿದ್ರು. ಎಲ್ಲರೂ ಬರೋರು 5 ರೂಪಾಯಿ ಕಪ್ಪಿ ಚಾ ಇಟ್ಟಿದ್ರು. ದಿನ 100 ಮಂದಿ ಎಲ್ಲರಿಗೆ ಮಂದಿ ಪರಿಚಯ ಆಗಿರ್ತವ್ರಿ. ಸಾವಿರಾರು ಮಂದಿ ಬಂದು ದಿನಂಪ್ರತಿ ಚಾ ಕುಡ್ಲಿಕ್ಕೆ ಅಟ್ಟ ಅಮೃತ ವಿಚಾರದಾಗ ಹಂಗೆ ಕೆಲಸ ಮಾಡಾಗತ್ತು. ಸ್ವಂತ ಹಾಕಿದ್ರು. ವರ್ಷ 2 ವರ್ಷ ಹೋಯ್ತು, ಲಾಭ ಆಗಿತ್ತು. ಒಂದು 5 ಸ್ಟಾರ್ ಹೋಟೆಲ್ ತೆಗಿಬೇಕಂದ್ರು. ಅದೇ ಟಪ್ರಿ ಜಾಗ ತಗೊಂಡು ಅಲ್ಲಿ ಜಾಗ ತಗೊಂಡು ಒಂದು ಬಸ್ ಸ್ಟ್ಯಾಂಡ್ ಮಕ್ಕಳು 5 ಸ್ಟಾರ್ ಹೋಟೆಲ್ ಇಟ್ಟರು. ಬಂಧುಗಳ ಇಬ್ರು ವಾರಿಗೆ ಗಿಳಿಯರು 8 ವರ್ಷ ಹೋಟೆಲ್ ನಲ್ಲಿಗತ್ತು. ಭಾಳ ಮೈಸೂರಿನಿಂದ ಹೋಟೆಲ್ ನಲ್ಲಿಗತ್ತು. ಹೊರದೇಶದ ಮಂದಿ ಬೆಂಗಳೂರು ಸಿಟಿ ನೋಡ್ಬೇಕಂದ್ರೆ ಅವರು ಹೋಟೆಲ್ದಾಗೆ ಮುಖ ಮಾಡ್ತಿದ್ರು. ಎಟ್ಟಬಾರ್ದು ಸಿಕ್ತಿ ಹೋಟೆಲ್ದಾಗ ಅಲ್ಲೇ ಉಳವರು, ಅಲ್ಲೇ ಮುಖ ರಾಜ್ ಹಿಡಿಯೋರು. ದಿನಂಪ್ರತಿ 1 ತಿಂಗಳದಾಗ ಎಲ್ಲ ಖರ್ಚು ಹೋಗಿ 5 ಲಕ್ಷ ಉತ್ಪನ್ನ ಬರಬೇಕಂತು. ಐತ್ರಿ 8 ವರ್ಷ ಆಯ್ತು. ಅದ್ರಾಗ ಒಬ್ಬ ಗೆಳೆಯ ವಿಚಾರ ಮಾಡದ ನೋಡಪ್ಪ 8 ದಿನದಾಗ ಅತಡಿ ಒಳಗೆ ಹಮಲಾರ ಮುತ್ತೇನ ಜಾತ್ರೆ ಅದ. ಇನ್ನು ಇಬ್ಬರು ಕೂಡಿ ಜಾತ್ರೆಗೆ ಹೋಗುನು, ಜಾತ್ರೆ ಮುಗಿಸೋಣ ಬರೋನು. ಅಟ್ಟತನ ಏಟ್ರುಗಳು ಹೋಟೆಲ್ ಸಂಭಾಳಿಸ್ತಾರೆ. ಯಾಕಾಗೈತಿ ಇಬ್ರು ಮಾತಾಡೋದು. ಒಬ್ಬನ ಭಾವ ಬದಲಾಯ್ತದ್ರ. ಇಬ್ಬರು ಗೆಳೆಯರಾಗ ಒಬ್ಬನ ಭಾವ ಬದಲಾಯ್ತು. ಯಾಕಂತೀರಿ 8 ವರ್ಷ ದುಡಿದು ಸಂಪಾದನೆ ಮಾಡೋದು ರೊಕ್ಕ ನಾಡಿಗೆ ಇಬ್ರು ಹಂಚ್ಕೊಂಡು ಊರಿಗೆ ಹೋಗುದಲ್ಲ. ಅರ್ಧ ಪಾಲವರಿಗೆ ಕುಡಿದು ಬರ್ತಲ್ಲ. ಈ ಹೋಟೆಲ್ದಾಗ ಅರ್ಧ ಮಾಲಕ್ಕದ ನಾವ್ ಒಬ್ಬನೇ ಇದ್ದಂದ್ರೆ ಈ ಹೋಟೆಲ್ದೇ ನಂದು ಆಗತ್ತಿತ್ತು, ರೊಕ್ಕನು ನನ್ನೂ ಆಗಿತ್ತು. ಖರೆ ವಿನಾಕಾರಣ ಅರ್ಧ ಕುಡಿದು ಬರ್ತಲ್ಲ ಅಂತೇಳಿ ಭಾವ ಬದಲಾಯಿತು. ಗೆಳೆಯ ತಗೊಂಡು ಊಟ ಮಾಡುವಾಗ ಮನಸ್ಸು ಬದಲಾಗಿತ್ತು. ಯಾವುದು ಮನಸ್ಸು ಬದಲಾಗಿತ್ತು ನೋಡ್ರಿ. ಅವ ಏನು ಮಾಡ್ದ, ಒಂದು ಅಡಿಗೆ ಒಳಗೆ ಇಸ ಹಾಕದ, ಒಂದು ಒಳಗೆ ಚಲೋ ಇಟ್ಟ. ಚಲೋ ಇಟ್ಟದ ತಾತಬೇಡ, ಇಸ ಹಾಕದಂತ ಅಡಿಗೆ ಗೆಳೆಯ ಬಿಡಲ್ಪಟ್ಟ. ಅವನು ನಿರಪರಾಧಿ. ಊಟ ಮಾಡಿದ್ರೆ ಮ್ಯಾಗ ವಿಶ್ವಾಸಿತ್ತು. ಊಟ ಮಾಡದ ಇಸದ ಬಾರಿ ಮೈಯೆಲ್ಲ ಐತ್ರಿ. ಮೈಯೆಲ್ಲ ಇಸದ ಬಾರಿ ಹರಡಾಡಿ ಒದ್ದಾಡಿ ಪ್ರಾಣ ಬಿಟ್ಟ. ಮುಂದೆ 8 ದಿನದಾಗ ಒಬ್ಬನೇ ರಾತ್ರಿಗೆ ಬಂದ. ಆ ಸತ್ತಂತ ಹುಡುಗನ ತಾಯಿ ತಂದೆ ಅಡ್ಡಗಡೆ ಕೇಳ್ತಾರೆ, ಏನಪ್ಪ ಬ್ಯಾಗ್ ತಗೊಂಡು ರೊಕ್ಕ ತಗೊಂಡು ನಿನ್ನ ಮನೆಗೆ ಬಂದಿ, ನಿನ್ನ ಜೊತೆ ನನ್ನ ಮಗನು ಇದ್ದ, ನನ್ನ ಮಗ ಯಾಕೆ ಬರಲಿಲ್ಲ? ಅವಾಗ ಬಂದ, ಯಮ್ಮ ನೋಡ್ರಿ ಹಾಗತ್ತ ಎಡಿ ನಿನ್ನ ಮಗ 8 ದಿವಸ ಮುಂಚೆ ಅಂತ ಬಂದಾರ. ಬರುವಾಗ 50 ಲಕ್ಷ ಪಾಲ್ ಮಾಡ್ಕೊಂಡು ಬಂದಾರ. 8 ದಿನ ಆಯ್ತು ಮದುವೆ ಬಂದಾರ. ಇಲ್ಲ ಬಂದಿಲ್ಲ ಅವ್ರಿಗೆ ಊಟಿನೊಳಗೆ ರೀಸ ಹಾಕಿ ಬಂದ. ನಿಮ್ಮ ಸುಳ್ಳು ಮಾತಾಡತ್ತ. ಇಲ್ಲಪ್ಪ ನನ್ನ ಮಗ ಬಂದಿಲ್ಲ ಅಳ್ಳಗತ್ತು. ಇವತ್ತ ಮನೆಗೆ ಬಂದ ಕಮಿಟಿಯರಿಗೆಲ್ಲ ಗಂಟೆ ಬಿದ್ದ, ಮನೆ ಮಂದಿಗೆಲ್ಲ ಗಂಟೆ ಬಿದ್ದ, ರೊಕ್ಕ ಸಂಪಾದನೆ ಮಾಡಿದ್ದ. ಹಮದಾರ ಮುತ್ತೇನ ಜಾತ್ರೆ ಎಲ್ಲ ವೈಡೂರಿನಿಂದ ಆಯ್ತು. ಮುಂದೆ 1 ತಿಂಗಳು ಅಲ್ಲೇ ಇದ್ದು ಹೋಗ್ಬೇಕಂತೇಳಿ ಒಂದು 8 ಮಂದಿ ಹಿರಿಯರಿಗೆ ತಗೊಂಡು ಸುತ್ತಮುತ್ತ ಊರಿಗೆ ಹೆಣ್ಣು ನೋಡಕ್ ಬಂದ. ಹೆಣ್ಣು ಪಸಂದ್ ಮಾಡದ ಸುಂದರವಾದಂತ ಒಬ್ಬಕ್ಕೆ ಕಡ್ಡಿಲಿ ಬರ್ದಂಗಿದ್ರು. ಅಂತ ಹೆಣ್ಣ ಮಗಳಿಗೆ ಲಗ್ನಾಗಿ ಬಿಟ್ಟ. ಯುದ್ಧದ ಕೆಲವು ರೊಕ್ಕ ತಗೊಂಡು ಹೆಣ್ಮಗಳಿಗೆ ಹೆಂಡತಿಗೆ ತಗೊಂಡು 5 ಸ್ಟಾರ್ ಹೋಟೆಲ್ ಮಾಲಕ್ಕಿದ್ದ ಬೆಂಗಳೂರಿಗೆ ಹೋದ. 1 ಕೋಟಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಮನೆ ಕಟ್ಟದ. ಆ ಬಂಗ್ಲಾದೊಳಗೆ ಹೆಂಡತಿಗೆ ಇಟ್ಟ. ತಾ 5 ಸ್ಟಾರ್ ಹೋಟೆಲ್ ಗಮನದ ಮ್ಯಾಗ ರೊಕ್ಕ ಕೆಲಸಕ್ಕೆ ಆಗುತ್ತಾ. 5 ವರ್ಷ 2 ವಯಸ್ಸು ಇತ್ತು. ಅವ್ರ ಹೊಟ್ಟಿಗೆ ಒಂದು ಗಂಡಸ ಮಗ ಹುಟ್ಟಿ ಬಂದ. ಮಗ ನೋಡಿದ ರೂಪ ಚೆಲುವಿಕೆ ಯಾರ ಮಗ ಈ ತರ ಕೂಡಿ ಇರಬೇಕು, ಕಸುಕೋಬೇಕು, ಅಟ್ಟು ರೂಪ ಮಗನಿಗೆ ಐತೆ. 2-3 ವರ್ಷದಾಗ ಮಗ ಹೊಡೆದ. 4-5 ವರ್ಷದ ಮಗ ಇತ್ತು. ಮಗನಿಗೆ ಆರಾಮ ತಪ್ಪಿತು. ಬೆಂಗಳೂರು ಸಿಟಿ ಒಳಗೆ ಅಲ್ಲಿ ಎಲ್ಲಕ್ಕಿಂತ ದೊಡ್ಡ ದವಾಖಾನೆ ನನ್ನ ಮಗನ ಟ್ರೀಟ್ಮೆಂಟ್
ಹಾ ಹಾ ಒಂದು ದಿನಕ್ಕೆ 1,00,000 ರೂಪಾಯಿ ಹೋಗ್ಲಿ, ಕರಿ ಇದ್ರಾಗ ನನ್ನ ಮಗ ಉಳಿಬೇಕಂದ. ಹೌದು ಹೌದು ಯಾಕಾಗಲಿ ನನ್ನ ಡಾಕ್ಟರ್ ನನ್ನ ಪ್ರಯತ್ನದ ಅವ್ರ ಹಣಿಗಳು ನನ್ನ ಕೈ ಕೊಡಪ್ಪ ಅಂದ. ಹೌದು ಟ್ರೀಟ್ಮೆಂಟ್ ನಡೀತು ತಿಂಗಳಾನಿಗಟ್ಟಲೆ ನಡೀತು. ದಿನ 1,00,000 2,00,000 ರೂಪಾಯಿ ಅಕೌಂಟ್ ಕಟ್ತಿದ, ರೊಕ್ಕ ಕಟ್ಟತ್ತಿದ. ಇದ್ದದ್ದು ರೊಕ್ಕೆಲ್ಲ ಕೈ ಬಿಟ್ಟು ಹೊಂಟು. ಒಂದು ಕಟ್ಟಿದ ಏನೋ ಬಂಗಲ ಇತ್ತು ಕೋಟಿಗೆ, ಅದನ್ನ ನಿಲವ ಮಾಡಿ ಆ ರೊಕ್ಕನ್ನು ದವಾಖಾನೆ ಹಾಕಲ್ಲ. ಹೌದು 5 ಸ್ಟಾರ್ ಹಟಾರೆ ಅಂತ ಇತ್ತು ನೋಡ್ರಿ, ಅದನ್ನು ಮಾರ್ದ, ಅದನ್ನು ದವಾಖಾನೆ ಹಾಕಲ್ಲ. ನನ್ನ ಮಗ ಉಳಿಬೇಕನ್ನೋದು ಭಾವ ಇತ್ತು. ಹೌದು ಡಾಕ್ಟರ್ ಕೈ ಜೋಡಿಸಿರ್ತಾನ. ಡಾಕ್ಟರ್ ರೊಕ್ಕ ಮುಗಿದು ಹೊಟ್ಟೆಯನ್ನು ಹೋಯ್ತು, ಹೌದು ಬಂಗ್ಲಾನು ಹೋಯ್ತು, ನನ್ನ ಬಳಿ ಗಳಿಸೋದು ದುಡ್ಡನ್ನು ಹೋಗ್ಯಾವ, ರೊಕ್ಕ ಮುಗಿದವ. ಏನಾರು ಮಾಡಿ ನನ್ನ ಮಗನಿಗೆ ಉಳಿಸುತ್ತೇಳಿ ಡಾಕ್ಟರ್ ಕಾಲಿಗೆ ಬೀಳಕತ್ತ. ಹೌದು 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 ಬೆಡ್ ಮೇಲೆ ಮಲಗಂತ ಮಗ ಡಾಕ್ಟರ್ ಕೇಳ್ತಾನ, ಡಾಕ್ಟರ್ ಇಲ್ಲ ಉಳಿತೇನಿಲ್ಲ ಅಂದವ. ಹಾ ಹಾ ನೋ ಗ್ಯಾರಂಟಿ ಅಂದ ಡಾಕ್ಟರ್. ಹೌದು ನೋ ಗ್ಯಾರಂಟಿ. ನನ್ನ ಮಗನಿಗೆ ನಮ್ಮ ಅಪ್ಪ ಒಳಗೆ ಹಚ್ಚುತ್ತಂದ. ಹೌದು ನಂದು ಯಾರು ಮಾತು ನಮ್ಮ ಅಪ್ಪನ ಜೊತೆ ಒಳಗೆ ಹಚ್ಚುತ್ತಂದ. ಯಾಕೆ ಡಾಕ್ಟರ್ ತಾ ಹೊರಗೆ ಅಪ್ಪನ ಒಳಗೆ ಹಚ್ಚೋದ. ಮಗನ ಮುಖ ನೋಡಿ ಕಣ್ತುಂಬ ನೀರು ತಂದ, ಬಂಧುಗಳೇ ಕಣ್ತುಂಬ ನೀರು ತಂದ. ಮಗನಿಗೆ ತನ್ನ ಅಪ್ಪ ತಂದ, ಯಪ್ಪ ಇದ್ರಾಗ ನಾ ಯಾಕೆ ಉಳಿತಾ ಇಲ್ಲ, ನಂದು ಹಡ್ಡೆಲ್ಲ ಹೋಗ್ಯಾವ, ಬಗ್ಲ ಹೋಗ್ಯಾವ, ಇದ್ದುದು ಗಳಿಸೋದು ದುಡ್ಡೆಲ್ಲ ಹಾಕಿದೆಪ್ಪ, ದವಾಖಾನೆಗೆಲ್ಲ ರೊಕ್ಕ ಸುರಿಯೋದು ಕರೆ, ನನಗೆ ನೀನು ಉಳಿಸುವುದಾಗಂದ. ಹೌದು ಹೌದು ಒಳ್ಳೆದತ್ತ. ಅವಾಗ ಮಗ ಮಾತಾಡಿ, ಹುಸುಳಿ ಮಗನ ಅಂದ. ಹಾ ಹಾ ಮಗ ಅಂತ ಅಪ್ಪದು ಯಾಕಡಗತ್ತಿದ್ಯೋ ನಾ ಯಾರಿದ್ದಂತೆ ತಿಳ್ಕೊಂಡಿದ್ದೆ. ಯಾರೈತಿ ನಿನ್ನ ಮ್ಯಾಗ ವಿಶ್ವಾಸ ಇಟ್ಟು ನೀ ಹಾಕದಂತ ಅನ್ನ ಊಟ ಮಾಡಿದ್ರು ನೋಡು, ನಿನ್ನ ನಂಬಿದ ಗೆಳೆಯ ನಿನ್ನ ಮಗಾಗಿ ನಾ ಹುಟ್ಟಿ ಬಂದಿದ್ದೋ. ಹಾಗೋ ನೋಡ್ರಿ, ಹಿಂದಿನ ಜನ್ಮದಾಗ ನಿನ್ನ ಗೆಳೆಯ ಇದ್ದ. ಹಾ ದುಡ್ಡಿನ ವ್ಯಾಮೋಹಕ್ಕಾಗಿ, ಆಸ್ತಿ ಹಣದ ಒಂದು ವ್ಯಾಮೋಹಕ್ಕಾಗಿ ನನ್ನ ತಾಟಿಯೊಳಗೆ ಈಸಾನೇಶನ ಉಳ್ಳು ಕೊಟ್ಟಿದ್ದಲ್ಲ, ಅದೇ ಈ ಸಂಬಂಧ ಪ್ರಾಣ ಸ್ನೇಹಿತ ನಿನ್ನ ಮಗಾಗಿ ಹುಟ್ಟಿ ಬಂದಿದ್ದ. ಹೌದು 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 ನನ್ನ ಪಾಲಿಂದ ಅಟ್ಟೆ ಅಲ್ಲ, ನಿನ್ನ ಪಾಲಿಂದ ಒಯ್ಲಿಕ್ಕೆ ಬಂದಿದ್ದ. ಮುಗಿದಾದ ನಾ ಹೊಂಟ ತಿಳದ. ಹೌದು ಹೌದು ಅದರಂತೆ ಬಂಧುಗಳೇ, ನಮ್ಮ ಹೊಟ್ಟಿಲಿ ಒಂದು ಮಗ ಕೆಟ್ಟದ ಹುಟ್ಟಿ ಇತ್ತಂದ್ರೆ ಆ ಮಗನಿಗೆ ಎಂದು ಬೈಬೇಡ್ರಿ, ಅದು ಮಗನ ತಪ್ಪಲ್ಲ, ಅದು ನಿಮ್ಮ ಹಿಂದಿನ ಜನ್ಮದ ಭೋಗ, ನಿಮ್ಮ ಹಿಂದಿನ ಜನ್ಮದ ಕರ್ಮದ ತಪ್ಪದ. ಹೌದು ಆ ಕಾರಣಕ್ಕಾಗಿ ನೀವು ಯಾರಿಗೆ ಹಿಂದಿನ ಜನ್ಮದಾಗ ಮೋಸ ಮಾಡಿರ್ತೀರಿ, ಒಬ್ಬನಿಗೆ ಹಂಗಾಗಿ ಕಾಡಿರ್ತೀರಿ, ಅವನೇ ನಿನ್ನ ಹೊಟ್ಟಿಗೆ ಮಗಾಗಿ ಹುಟ್ಟಿ ಬಂದು ಈ ಜನ್ಮದಾಗ ನಮಗೆ ಕಾಣ್ತಿರ್ತಾರೆ. ಹೌದು ಹೌದು ಇದು ಕರ್ಮ. ಹೌದು ಹೌದು ಹೌದಲ್ಲ? ಹೌದು ಅದಕ್ಕೆ ಬಹಳ ಮಾತಾಡೋದು ಬೇಡ. ಒಂದು ದೇವರ, ಇನ್ನೊಂದು ಗುರು. ಜಗಳ ಹತ್ಯಾವ. ಹೌದು ಅಣ್ಣ ತಂಗಿಯಲ್ಲಿ ಜಗಳ ಹತ್ಯಾವ. ಹಾ ಹಾ ಏನ ಮಾತಿನಾಗ ತಂಗಿ ಗೆದಿತಾಳೋ, ಏನ ಅಣ್ಣ ಗೆದಿತಾನ ತಕ್ಕಡಿ ನಿಮ್ಮ ಕೈಯಾಗಲ್ಲ. ಹೌದು ಹೌದು ಅದಕ್ಕೆ ಕೊನೆದಾಗ ನೋಡಿ ಸತ್ಯ ಸುಂದರ ಸಾಲ ಹಾಡಿ